ಕುಂಭರಾಶಿಯವರಿಗೆ ವಿಶೇಷವಾಗಿ ಸೂರ್ಯನು ಕಟಕ ರಾಶಿಯಲ್ಲಿ 16ನೇ ತಾರೀಕುವರೆಗೂ ಸಂಚಾರದಲ್ಲಿರ್ತಕ್ಕಂತಹದ್ದು. ಹಾಗಾಗಿ ಯಾವುದೋ ಒಂದು ರೀತಿಯ ಹಳೆಯ ಭೂಮಿ ವ್ಯವಹಾರಗಳು ಸಕ್ಸಸ್ ಮಾಡ್ಕೊಳ್ಳುವಂತಹದ್ದು, ಹಳೆ ಒಂದು ಪರಿಚಯಸ್ಥರಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಅವ್ರ ಕಡೆಯಿಂದ ಒಂದು ವ್ಯವಹಾರದ ಸಕ್ಸಸ್ ರೇಟ್ ಜಾಸ್ತಿ ಇರುತ್ತೆ. ಅಂದರೆ ದುಡ್ಡು ಕಾಸು ಬರುವಂತಹ ವಿಚಾರ, ಸೊ ಅನುಕೂಲ ಆಗುವಂತಹ ಸ್ಥಿತಿ, ಈ ರೀತಿಯ ಒಂದು ವ್ಯವಹಾರ ನಡೆಯುವಂತಹದ್ದು ಈ ಒಂದು ತಿಂಗಳಲ್ಲಿ 16 ಒಳಗಡೆ ನಡೆಯುತ್ತೆ. 16ರ ನಂತರ ಒಂದು ಸ್ವಲ್ಪ ಒಂದು ವ್ಯವಹಾರಗಳು ಮಾಡುವಂಥದ್ದು, ಯಾವುದೊಂದು ಕಾರ್ಯಚಟುವಟಿಕೆ ಮುಂದಕ್ಕೆ ಹೋಗ್ತೀರಾ, ಆ ವ್ಯವಹಾರ ಸಕ್ಸಸ್ ಸಿಗತ್ತಾ ಇಲ್ವಾ, ಆ ಒಂದು ವಿಚಾರದಲ್ಲಿ ಒತ್ತಡಗಳು ಬರುವಂತಹದ್ದು, ಇವೆಲ್ಲ ಕಡೆ ನೋಡುವಂತಹದ್ದಿರುತ್ತೆ 16ರ ನಂತರ. ಹಾಗಾಗಿ ತುಂಬ ಜಾಗೃತಿಯಿಂದ ಬಂದಿರತಕ್ಕಂಥ ದುಡ್ಡು ಕಾಸು ವ್ಯವಹಾರಗಳಾಗಿರೋದು, ಕೆಲಸ ಕಾರ್ಯಗಳಾಗಿರೋದು, ಅದನ್ನು ಯಾವ ರೀತಿ ಮಾಡಬೇಕು ಅನ್ನುವಂತಹದ್ದು 16ರ ನಂತರ ನೀವು ಮುಂದುವರಿಸುವಂತಹದ್ದು ಒಳ್ಳೆಯದಾಗಿರುತ್ತೆ. ಅಂದರೆ ಅಣ್ಣ ತಮ್ಮಂದಿರ ವಿಚಾರದಲ್ಲಿ ಈ ಹಣಕಾಸಿನ ವಿಚಾರವಾಗಿ ಸ್ವಲ್ಪ ಮನಸ್ತಾಪಗಳು, ಸೊ ಒಂದು ಅಂದರೆ ಸೆಟಲ್ಮೆಂಟ್ ಮಾಡ್ಕೊಳ್ಳುವಂಥ ವಿಚಾರದಲ್ಲಿ ಸ್ವಲ್ಪ ವ್ಯವಹಾರಗಳು ಸಾಮಾನ್ಯ ಮಟ್ಟಿಗೆ ಬಂದು ಹೋಗುವಂತಹದ್ದಿರುತ್ತೆ. 14ರವರೆಗೂ ಸ್ವಲ್ಪ ಮನೆ ಕಡೆ ಒಂದು ದಾಂಪತ್ಯ ಸೌಖ್ಯದಲ್ಲಿ ಸೊ ಒಳ್ಳೆಯ ರೀತಿಯ ಒಂದು ಪ್ರತಿಫಲ ನೋಡುವಂತಹದ್ದು. ಸ್ವಲ್ಪ ಆರೋಗ್ಯದಲ್ಲೂ ಕೂಡ ಸ್ವಲ್ಪ ವೈಪರೀತ್ಯ ಬರುವಂಥ ಶೀತ, ಅಲರ್ಜಿ ಮತ್ತು ಸೊ ಡೈಜೆಷನ್ ರಿಲೇಟೆಡ್ ಆಗಲಿ, ಬಾಡಿ ಹೀಟ್ ಆಗುವಂತಹದ್ದು, ಈ ರೀತಿಯ ಬಂದು ಹೋಗುವಂತಹ ಸಾಧಾರಣ ಮಟ್ಟಿಗೆ ಇರುತ್ತೆ. ಸೊ ಹಾಗಾಗಿ ಸೊ ಹಿತೈಷಿಗಳು ಸ್ನೇಹಿತರನ್ನು 22ರವರೆಗೂ ಯಾವುದೇ ಒಂದು ವ್ಯವಹಾರಗಳಲ್ಲಿ ಕಮಿಟ್ ಆಗೋದಾಗಲಿ, ಅವ್ರ ಜೊತೆ ಒಡಂಬಡಿಕೆ ಮಾಡಿಕೊಳ್ಳುವಂತಹದ್ದು, ಕೆಲವು ಒಪ್ಪಂದಗಳಿಗೆ ಸಹಿ ಮಾಡಿ ಮುಂದುವರಿಸುವಂತಹದ್ದಾಗಲಿ, ಪ್ರಾಜೆಕ್ಟ್ಗಳನ್ನು ಡೆವಲಪ್ಮೆಂಟ್ ಮಾಡ್ಕೊಳ್ಳೋದಾಗಲಿ, ಯಾವುದೂ ಕೂಡ ಸ್ನೇಹಿತರ ಜೊತೆ 22ನೇ ತಾರೀಕುವರೆಗೂ ಬೇಡ.